ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಸ್ಕಿನ್ ಕೇರ್ನ ಮನೆಯಲ್ಲೇ ಹೇಗೆ ಗ್ಲೋ ಸ್ಕಿನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಸ್ಕಿನ್ ಕೇರ್ನ ಮನೆಯಲ್ಲೇ ಕಿಚನ್ ಐಟಮ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ಸ್ಕಿನ್ ಕೇರ್ ಮಾಡ್ಬೋದು, ಆಮೇಲೆ ಎಷ್ಟು ಈಸಿಯಾಗಿ ಒಂದು ಸ್ಕಿನ್ ಪ್ಯಾಕ್ನ ಮಾಡ್ಕೊಬೋದು, ಫೇಸ್ ಪ್ಯಾಕ್ನ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಏನಂತಂದರೆ, ಹೊರಗಡೆ ಹೋಗಿ ಸಲೂನಲ್ಲಿ ಗ್ಲೋ ಸ್ಕಿನ್ ಮಾಡಿಕೊಂಡ್ರೆ ಅಥವಾ ಬೇರೆ ಏನಾದರೂ ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಕೆಲವ್ರಿಗೆ ಸ್ಕಿನ್ ಅಲರ್ಜಿ ಆಗುತ್ತೆ, ಮತ್ತು ಕೆಲವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಅಂತಂದರೆ ಒಂದಿನಕ್ಕೋಸ್ಕರ ಮಾಡಿಸ್ಕೊಬೇಕು, ಇಲ್ಲಾಂದರೆ ಪದೇ ಪದೇ ಅದು ರುಟೀನು ಒಂಥರ ಕೋರ್ಸ್ ಥರ ಇರುತ್ತೆ, ಅದನ್ನು ಮಾಡಿಸ್ಕೊಳ್ತಾನೆ ಇರಬೇಕು ಅನ್ನೋದು ಕಾರಣಕ್ಕೆ ಕೆಲವರು ಆ ರೀತಿಯಾಗಿ ಮಾಡಿಸ್ಕೊಳಕ್ಕೆ ಹೋಗೋದಿಲ್ಲ. ಅಂಥವ್ರಿಗೆ ಈ ವಿಡಿಯೋ ಒಂದು ಯೂಸ್ಫುಲ್ ಆಗುತ್ತೆ ಅಂತ ನನಗಂತ ಅನಿಸುತ್ತೆ. ನೀವು ಪೂರ್ತಿಯಾಗಿ ಈ ವಿಡಿಯೋನ ನೋಡಿ, ನಿಮಗೂ ಇಷ್ಟ ಆಗಿದ್ದರೆ ನೀವು ಮನೇಲಿ ಒಂದ್ಸತಿ ಈ ರೀತಿಯಾಗಿ ಟ್ರೈ ಮಾಡಿ. ಆ್ಯಕ್ಚುಲಿ ಸ್ಕಿನ್ಗೆ ಜಾಸ್ತಿ ಪ್ರಾಡಕ್ಟ್ನ ಯೂಸ್ ಮಾಡಬಾರ್ದು. ಕೆಲವ್ರಿಗೆ ಅದು ಪಿಂಪಲ್ಸ್ ಆಗ್ಬಿಡುತ್ತೆ, ಡಾರ್ಕ್ ಸರ್ಕಲ್ ಬಂದುಬಿಡುತ್ತೆ. ಆಮೇಲೆ ಯೂಸ್ ಮಾಡ್ತಾನೆ ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ. ಒಂದಿನ ಬಿಟ್ಟರು ಕೂಡ ಆ ಪ್ರಾಡಕ್ಟು ಮತ್ತೆ ಅದನ್ನು ತರಿಸ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ಆ ರೀತಿ ಇದ್ದಾಗ ಕೆಲವ್ರಿಗೆ ಸ್ಕಿನ್ ಅಲರ್ಜಿಗಳು ಆಗೇ ಆಗುತ್ತೆ. ಆದರೆ ಈ ರೀತಿಯಾಗಿ ಹೋಮ್ ರೆಮಿಡಿಯಿಂದ ಫೇಸ್ ಪ್ಯಾಕ್ ಮಾಡಿಕೊಂಡು ಗ್ಲೋ ಸ್ಕಿನ್ನ ಮಾಡ್ಕೊಬೋದು. ನಾನು ಆ್ಯಕ್ಚುಲಿ 2 ರೀತಿಯಾಗಿ ಒಂದು ಸ್ಕಿನ್ ಕೇರ್ನ ಮಾಡ್ತೀನಿ, ತುಂಬಾ ಸುಲಭ. ಆ 2 ರೀತಿ ಸ್ಕಿನ್ ಕೇರ್ ಯಾವ್ದ್ಯಾವುದು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ತಿದ್ದೀನಿ. ಮೊದಲನೇ ಸ್ಕಿನ್ ಪ್ಯಾಕ್ ಅಥವಾ ಫೇಸ್ ಪ್ಯಾಕ್ ಯಾವುದು ಅಂತಂದರೆ ಕಡಲೆ ಹಿಟ್ಟು. ಸಾಮಾನ್ಯವಾಗಿ ಕಡಲೆ ಹಿಟ್ಟು ಎಲ್ಲರ ಮನೇಲೂ ಇದ್ದೇ ಇರುತ್ತೆ. 1 ಸ್ಪೂನ್ ಆದರೂ ಇದ್ದೇ ಇರುತ್ತೆ ಕಡಲೆ ಹಿಟ್ಟು ತುಂಬಾ ದೇಹಕ್ಕಾಗಲಿ ಅಥವಾ ಸ್ಕಿನ್ಗಾಗಲಿ ತುಂಬಾ ಒಳ್ಳೆಯದು, ಮಾತ್ರ ತುಂಬಾ ಹೆಲ್ದಿ ರೆಮಿಡಿ ಅದು. ಈ ಕಡಲೆ ಹಿಟ್ಟಿಗೆ ಅಂದರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ವಾಟ್ರ್ ಸಾಮಾನ್ಯವಾಗಿ ಎಲ್ಲ ಮಾರ್ಕೆಟ್ಗಳಲ್ಲೂ ಅತಿ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಅದನ್ನು ತಂದಿಟ್ಕೊಬಿಟ್ರೆ ನೀವು ಅದೇ ಬೆಸ್ಟ್ ರೆಮಿಡಿ. ಕಡಲೆ ಹಿಟ್ಟಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ವಾಟ್ರನ್ನ ಮಿಕ್ಸ್ ಮಾಡಿ ನೀಟಾಗಿ, ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು, ನಿಮಗೆ ಸ್ಕಿನ್ಗೆ ಅದು ಅಂಟಬೇಕು. ಆ ರೀತಿಯಾಗಿ ನೀಟಾಗಿ ಒಂದು ಪ್ಯಾಕ್ನ ರೆಡಿ ಮಾಡ್ಕೊಳ್ಳಿ. ಇದೆರಡೇ ಸಾಕು, ಇದೆರಡಕ್ಕೆ ಬೇರೆ ಏನೂ ಅವಶ್ಯಕತೆಯೂ ಇರೋದಿಲ್ಲ. ಇದೆರಡನ್ನ ನೀಟಾಗಿ ಕಲಿಸ್ಬಿಟ್ಟು ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು, ನಾವು ಫೇಸ್ ಪ್ಯಾಕ್ ಹಾಕೋದಕ್ಕೂ ಮುಂಚೆ ಫೇಸು ತುಂಬ ಕ್ಲಿಯರ್ ಆಗಿರಬೇಕು. ಅಂದರೆ ಯಾವುದೇ ರೀತಿ ಮೇಕಪ್ ಆಗಲಿ ಅಥವಾ ಯಾವುದೇ ರೀತಿ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿರಬಾರ್ದು. ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಮೆಥಡ್ ಇದೆ. ಅಂದರೆ ಕೊಬ್ಬರಿ ಎಣ್ಣೆ ಸಾಕು. ಕೊಬ್ಬರಿ ಎಣ್ಣೆಯಿಂದ ಒಂದು ಸ್ಕಿನ್ನ ಫಸ್ಟು ರಬ್ ಮಾಡ್ಕೊಂಬಿಡಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಇಟ್ಕೊಂಡು ನೀಟಾಗಿ ಸ್ಕಿನ್ಗೆ ಅಪ್ಲೈ ಮಾಡಿಬಿಡಿ. ಅದಾದಮೇಲೆ 2 ನಿಮಿಷ ಬಿಟ್ಟು ನೀಟಾಗಿ ಅದನ್ನು ಒರೆಸ್ಕೊಂಬಿಟ್ಟು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದು. ಫೇಸ್ ಪ್ಯಾಕ್ನ ಈ ರೀತಿ 2 ರೆಮಿಡಿನ ಅಂತಂದರೆ ರೋಸ್ ವಾಟ್ರು ಮತ್ತು ಕಡಲೆ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಫೇಸ್ಗೆ ಅಪ್ಲೈ ಮಾಡಿದ ಆದಮೇಲೆ 20 ಮಿನಿಟ್ ಸಾಕು, ಜಾಸ್ತಿನೂ ಬೇಡ. 20 ಮಿನಿಟ್ ಬಿಟ್ಟರೆ ಅದು ತುಂಬ ಒಂಥರ ರಟ್ ಆಗಿರುತ್ತೆ ಸ್ಕಿನ್ ಮೇಲೆ. ನಿಮಗೆ ಗೊತ್ತಾಗಿರುತ್ತೆ ಅದು ಕಂಡೀಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅದು ನಿಮಗೆ ರಟ್ ಅಂತ ಅನ್ನಿಸ್ತಿದೆ ಅಂತ ಅಂದಮೇಲೆ ನೀಟಾಗಿ ಫೇಸ್ ವಾಶ್ನ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡುವಾಗ ಯಾವುದೇ ರೀತಿ ಸೋಪ್ ಆಗಲಿ ಅಥವಾ ಯಾವುದೇ ರೀತಿ ನೀವು ಪ್ರಾಡಕ್ಟ್ ಯೂಸ್ ಮಾಡೋದಾಗಲಿ ಮಾಡೋಕ್ಕೋಗ್ಬೇಡಿ. ಬರೀ ನುಸು ಬೆಚ್ಚಗಿನ ನೀರಲ್ಲಿ ಅಥವಾ ಕಂಪ್ಲೀಟ್ ತಣ್ಣೀರಲ್ಲೇ ನೀಟಾಗಿ ಫೇಸ್ ವಾಶ್ನ ಮಾಡ್ಕೊಂಬಿಡಿ. ಅದಾದಮೇಲೆ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಫೇಸ್ನ ಒರೆಸ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಗ್ಲೋ ಸ್ಕಿನ್ ಬರುತ್ತೆ. ನೀವು ಈ ಪ್ಯಾಕ್ನ ಸುಮಾರು 1 ವಾರಕ್ಕೆ 2 ದಿನ ಮಾಡಿದ್ರೂ ಸಾಕು, ನಿಮಗೆ 3 ಮಂತ್ಸಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಅಥವಾ ಈ ಪ್ಯಾಕ್ನ ನಿಮಗೆ ಇಷ್ಟ ಇಲ್ಲ, ಕಡಲೆ ಹಿಟ್ಟು ಕೆಲವರಿಗೆ ಇಷ್ಟ ಆಗೋದಿಲ್ಲ, ಬೇಡ ಅಂತ ಅನಿಸಿದ್ರೆ 2ನೇ ಪ್ಯಾಕ್ ಹೇಳ್ತೀನಿ. 2ನೇ ಪ್ಯಾಕ್ ಅಂತೂ ತುಂಬಾ ಗ್ಲೋ ಸ್ಕಿನ್ನು ಮತ್ತು ವೈಟ್ ಸ್ಕಿನ್ ಬಂದೇ ಬರುತ್ತೆ ಈ ಒಂದು ಪ್ಯಾಕ್ನ ಯೂಸ್ ಮಾಡಿದ್ರೆ. ಏನಪ್ಪ ಅದು ಅಂತಂದರೆ ಅಕ್ಕಿ ಹಿಟ್ಟು. ಸಾಮಾನ್ಯವಾಗಿ ಕಡಲೆ ಹಿಟ್ಟು ಇಲ್ಲ ಅಂತಂದರೂ ಕಡೆ ಪಕ್ಷ ಅಕ್ಕಿ ಹಿಟ್ಟು ಅಂತೂ ಎಲ್ಲರ ಮನೆಯಲ್ಲೂ, ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಅಕ್ಕಿ ಹಿಟ್ಟು. 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ವಾಟ್ರನ್ನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಬೇಕು. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು, ಒಂದು ಹದವಾಗಿ ನೀಟಾಗಿ ಕಲಿಸ್ಕೊಂಡ್ಬಿಡ್ಬೇಕು. ರೋಸ್ ವಾಟ್ರು ಇಂಥ ಬ್ರ್ಯಾಂಡೇ ಯೂಸ್ ಮಾಡಬೇಕು, ಇಂಥದ್ದೇ ಯೂಸ್ ಮಾಡಬೇಕು ಅಂತೇನೂ ಇಲ್ಲ. ಮಾರ್ಕೆಟಲ್ಲಿ ಯಾವುದು ಸಿಗುತ್ತೋ ನಿಮಗೆ ರೋಸ್ ವಾಟ್ರು ಅದನ್ನೇ ಅಪ್ಲೈ ಮಾಡ್ಬೋದು, ತೊಂದರೆ ಏನೂ ಆಗೋದಿಲ್ಲ.
ಈ ರೀತಿಯಾಗಿ ಒಂದು ಪ್ಯಾಕ್ನ ರೆಡಿ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿ ಒಂದು 20 ಮಿನಿಟ್ ಬಿಟ್ಬಿಟ್ಟು ನೀಟಾಗಿ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿ. ಇದರಿಂದ ಸ್ಕಿನ್ನು ತುಂಬಾ ವೈಟು ಮತ್ತು ಗ್ಲೋ ಆಗಿ ಒಂಥರ ಶೈನಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಒಂದು ಅಕ್ಕಿ ಹಿಟ್ಟಿನ ಫೇಸ್ ಪ್ಯಾಕು ನಿಮಗೆ ಕೇವಲ 1-2 ದಿನದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಏಕೆಂತಂದರೆ ಇದನ್ನು ನಾನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಅಕಸ್ಮಾತ್ ಇನ್ ಕೇಸ್ ಏನಾದರೂ ನಾಳೆ ಫಂಕ್ಷನ್ ಇದೆ ಅಂತಂದರೆ ನಾನು ಹಿಂದಿನ ದಿನ ನೈಟೇ ಈ ರೀತಿಯಾಗಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ನೀಟಾಗಿ ಫೇಸ್ ವಾಶ್ ಮಾಡ್ತೀನಿ. ಅದರಿಂದ ನನ್ನ ಸ್ಕಿನ್ನು ಇನ್ನಷ್ಟು ಗ್ಲೋ ಆಗಿ ಚೆನ್ನಾಗಿ ಕಾಣುತ್ತೆ. ಯಾವುದೇ ರೀತಿ ಮೇಕಪ್ಪೇ ಬೇಡ, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ ನೀವು ಕೂಡ ಈ ರೀತಿಯಾಗಿ ಮಾಡಿ ನೋಡಿ. ಬೇಕಾದ್ರೆ 1-2 ಸತಿ ಮಾಡಿ ನೋಡಿ, ವಾರಕ್ಕೆ 1-2 ದಿನ ಮಾಡಿ ನೋಡಿ. ಒಂದೇ ವಾರದಲ್ಲಿ ರಿಸಲ್ಟು ಖಂಡಿತ ಗೊತ್ತಾಗುತ್ತೆ. ಅಷ್ಟು ಗ್ಲೋ ಆಗುತ್ತೆ, ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ. ನೀವು ಅಂದ್ಕೊಬೋದು ಈ ರೀತಿಯಾಗಿ ಫೇಸ್ ಪ್ಯಾಕ್ ಮಾಡಿಕೊಂಡು ಯಾರಪ್ಪ ಮಾಡ್ಕೊಳ್ತಾರೆ, ಸುಮ್ಮನೆ ಕೆಲ್ಸಕ್ಕೆ ಹೋಗೋರೆಲ್ಲ ಇರ್ತಾರೆ, ಅಂಥವರೆಲ್ಲ ಇದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ, ಟೈಮ್ ಇರುತ್ತಾ ನಮಗೆ, 3 ತಿಂಗಳು ತನಕ ಕಾಯಬೇಕಾ ಸುಮ್ಮನೆ ಗ್ಲೋ ಸ್ಕಿನ್ ಬರೋದಕ್ಕೆ, ಹಾಗೆ ಹೀಗೆ ಅಂತ ಅಂದ್ಕೊಳ್ಬೋದು. ಈ ಫೇಸ್ ಪ್ಯಾಕ್ ಎಲ್ಲ ಮಾಡೋದಕ್ಕೆ ಕಷ್ಟ ಆಯಿತು ಅಂತಂದರೆ ಒಂದು ರೋಸ್ ವಾಟ್ರು ಸ್ಪ್ರೇನ ಇಟ್ಕೊಂಡು ದಿನ ರಾತ್ರಿ ಮಲಗೋಕ್ಕೂ ಮುಂಚೆ ಫೇಸ್ಗೆ ಒಂದು ಸ್ಪ್ರೇ ಮಾಡಿಕೊಂಡು ಮಲ್ಕೊಂಡ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ. ಸುಮಾರು 1-1.5 ತಿಂಗಳಷ್ಟರಲ್ಲೇ ಗೊತ್ತಾಗುತ್ತೆ ರಿಸಲ್ಟು. ಅಷ್ಟು ಚೆನ್ನಾಗಿರುತ್ತೆ. ರೋಸ್ ವಾಟ್ರಲ್ಲೇ ತುಂಬ ಅಂದರೆ ಅದು ಹೆಲ್ದಿ, ಅದೇ ಬೆಸ್ಟ್ ರೆಮಿಡಿ ಅಂತ ಅನ್ಬೋದು. ರೋಸ್ ವಾಟ್ರ್, ಯಾವುದೇ ಮಾಯಿಶ್ಚರೈಸರ್ ಬೇಡ, ಸನ್ಸ್ಕ್ರೀನ್ ಬೇಡ, ಏನೂ ಬೇಡ. ಬರೀ ಒಂದು ರೋಸ್ ವಾಟ್ರ್ ಇದ್ರೇ ಸಾಕು, ತುಂಬ ಚೆನ್ನಾಗಿ ಗ್ಲೋ ಆಗಿ ಕಾಣುತ್ತೆ ಸ್ಕಿನ್ನು. ಇದರ ಜೊತೆಗೆ ಸ್ಕಿನ್ಗೆ ಇವಾಗ ನಾವೇನು ಅಪ್ಲೈ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಾವು ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ದೇಹದ ಒಳಗಡೆನೂ ಕೂಡ ಚೆನ್ನಾಗಿರಬೇಕು. ನಮ್ಮ ದೇಹ ಆರೋಗ್ಯವಾಗಿರಬೇಕು. ಹೆಲ್ದಿಯಾಗಿ ಫುಡ್ ತಿನ್ನಿ, ಹೆಲ್ದಿಯಾಗಿರಿ, ಚೆನ್ನಾಗಿ ನೀರು ಕುಡೀರಿ. ನೀರಂತೂ ಖಂಡಿತ ಮಿಸ್ ಮಾಡಬಾರ್ದು. ಚೆನ್ನಾಗಿ ನೀರು ಕುಡಿತಾ ಇರಬೇಕು. ಅದೇ ಸಾಕು, ಬೆಸ್ಟ್ ರೆಮಿಡಿ ಆಗುತ್ತೆ. ಇವಾಗ ಆ ಪ್ರಾಡಕ್ಟು ಈ ಪ್ರಾಡಕ್ಟು ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇದ್ದರೆ ಸ್ಕಿನ್ಗೆ ಆ ರೀತಿ ಟೋನ್ ಆಗುತ್ತೆ, ಈ ರೀತಿ ಟೋನ್ ಆಗುತ್ತೆ ಅಂತ ಅನ್ನೋದೆಲ್ಲ ಸುಳ್ಳು. ಯಾಕೆಂದರೆ ಎಲ್ಲ ಸ್ಕಿನ್ ಟೋನು ಒಂದೇ ಥರ ಇರೋದಿಲ್ಲ. ಅವ್ರವ್ರಿಗೆ ತಕ್ಕಂತೆ ಅವ್ರವ್ರಿಗೆ ಮ್ಯಾಚ್ ಆಗೋ ಥರ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾಗುತ್ತೆ. ಕೆಲವ್ರಿಗೆ ಅದು ಅಡ್ಜಸ್ಟ್ ಆಗೋಲ್ಲ ಅಂತಂದರೆ ಅಲರ್ಜಿಗಳಾಗುತ್ತೆ, ಗುಳ್ಳೆಗಳಾಗುತ್ತೆ, ಪಿಂಪಲ್ಸ್ ಜಾಸ್ತಿ ಆಗುತ್ತೆ, ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಹಾಗಾಗಿ ಬೆಟರ್ ಏನು ಅಂತಂದರೆ ಸುಮ್ಮನೆ ಹೋಮ್ ರೆಮಿಡಿ ಮಾಡ್ಕೊಳ್ಳಿ. ಈ ರೀತಿ ಅಕ್ಕಿ ಹಿಟ್ಟು ಯೂಸ್ ಮಾಡಿ ಸ್ಕಿನ್ ಪ್ಯಾಕ್ನ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ, ಗ್ಲೋ ಆಗುತ್ತೆ. ಆಮೇಲೆ ಚೆನ್ನಾಗಿ ಊಟ ತಿನ್ನಬೇಕು, ಹೆಲ್ದಿಯಾಗಿ ಊಟ ತಿಂತಾ ಇರಬೇಕು. ಆಮೇಲೆ ಚೆನ್ನಾಗಿ ನೀರು ಕುಡಿಬೇಕು. ಮನಸ್ಸು ಪರಿಶುದ್ಧವಾಗಿದ್ದರೆ, ದೇಹ ಕೂಡ ತಂಪಾಗಿದ್ದರೆ, ದೇಹದಲ್ಲಿ ನಾವೆಷ್ಟು ಹೆಲ್ದಿಯಾಗಿರ್ತೀವೋ ಅಷ್ಟು ಸ್ಕಿನ್ನು ಗ್ಲೋ ಆಗಿ ಕಾಣುತ್ತೆ. ಸ್ಕಿನ್ ಜೊತೆಗೆ ಹೇರ್ ಕೂಡ ಗ್ಲೋ ಆಗಿ ಕಾಣುತ್ತೆ. ನಾವು ಹೊರ್ಗಡೆಯಿಂದ ಸೌಂದರ್ಯವಾಗಿ ಕಾಣಬೇಕು ಅಂತಂದರೆ ಒಳಗಡೆ ಕೂಡ ಸೌಂದರ್ಯವಾಗಿ ಇರಬೇಕು. ಹಾಗಾಗಿ ಹೆಲ್ದಿಯಾಗಿ ತಿನ್ನಿ, ಹೆಲ್ದಿಯಾಗಿ ನೀರು ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ. ಕಣ್ಣು ತುಂಬ ಮೇಯ್ನ್ ಏನಂತಂದರೆ ಚೆನ್ನಾಗಿ ನಿದ್ದೆ ಮಾಡಬೇಕು. ನಿದ್ದೆ ಮಾಡೋದ್ರಿಂದ ತುಂಬಾ ಗ್ಲೋ ಸ್ಕಿನ್ ಬಂದೇ ಬರುತ್ತೆ. ಏಕೆಂದರೆ ಕೆಲವ್ರಿಗೆ ನಿದ್ದೆ ಕಂಫರ್ಟಬಲ್ ಇರೋಲ್ಲ, ನಿದ್ದೆ ಮಾಡೋದಕ್ಕೆ ಕೆಲವ್ರಿಗೆ ಟೈಮ್ ಅಡ್ಜಸ್ಟ್ ಆಗಿರೋಲ್ಲ, ಅಂದರೆ ಕಮ್ಮಿ ಟೈಮಲ್ಲಿ ನಿದ್ದೆ ಮಾಡ್ತಾರೆ, ಕೆಲವರು ಹೆಚ್ಚೊತ್ತು ನಿದ್ದೆ ಮಾಡ್ತಾರೆ. ಈ ರೀತಿಯಾಗಿ ಅಂದರೆ ನಿದ್ದೆ ಕರೆಕ್ಟಾಗಿ ನಿದ್ದೆ ಮಾಡಿದ್ರೆ ಯಾವುದೇ ರೀತಿ ಡಾರ್ಕ್ ಸರ್ಕಲ್ಸ್ ಬರೋದಿಲ್ಲ. ಅದಕ್ಕೋಸ್ಕರ ಹೆಲ್ದಿ ಫುಡ್ಡು, ಆಮೇಲೆ ಚೆನ್ನಾಗಿ ನೀರು ಕುಡಿಬೇಕು, ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ದೇಹ ಆರೋಗ್ಯವಾಗಿದ್ದಷ್ಟು ಹೊರಗಡೆ ಸೌಂದರ್ಯ ಕೂಡ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಹೇಳೋದಿಷ್ಟೇ, ನಾವೆಷ್ಟೇ ಸ್ಕಿನ್ ಕೇರ್ ಮಾಡಿದ್ರು ಅಥವಾ ಎಷ್ಟೇ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ರು, ಏನೇ ಮಾಡಿದ್ರು ಕೂಡ ನಮ್ಮ ಒಳಗಿನ ಸೌಂದರ್ಯ ಚೆನ್ನಾಗಿದ್ದರೆ ಮಾತ್ರ ಹೊರಗಡೆ ಕೂಡ ನಾವು ನೀಟಾಗಿ ಗ್ಲೋ ಆಗಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ನಾನೊಂದು ಹೇಳ್ತೀನಿ ರೆಮಿಡಿ, ಅದನ್ನು ಯೂಸ್ ಮಾಡ್ತೀರಾ? ಅದು ಏನಾದರೂ ಸಕ್ಸಸ್ ಆಗಲಿಲ್ಲ ಅಂತಂದರೆ ಇನ್ನೊಂದು ವಿಡಿಯೋ ನೋಡಿ ಇನ್ನೊಂದು ರೆಮಿಡಿ ಯೂಸ್ ಮಾಡ್ತೀರಾ? ಅದು ಸಕ್ಸಸ್ ಆಗಲಿಲ್ಲ ಅಂತಂದರೆ ಸುಮ್ಮನೆ ಡಿಸಪಾಯಿಂಟ್. ಇವೆಲ್ಲ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಅಂತ ಅಂದ್ಬಿಟ್ಟು ಯಾವುದನ್ನು ಕೂಡ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ನಾನು ಹೇಳಿದ್ದೆ ನಿಜ ಅಂತ ನಂಬ್ಕೊಂಡು ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟು ನಿಮಗೆ ಟೋನ್ಗೆ ಅಡ್ಜಸ್ಟ್ ಆಗುತ್ತಾ ನೋಡಿ, 1-2 ಟೈಮ್ ಅಪ್ಲೈ ಮಾಡಿ ನೋಡಿ. ಅದಿಷ್ಟ ಆದರೆ ಮಾತ್ರ ನೀವು ಕಂಟಿನ್ಯೂ ಮಾಡಿ. ಇಷ್ಟ ಆಗಲಿಲ್ಲ ಅಂತಂದರೆ ನಿಮಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ಅದನ್ನು ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ. ಆದಷ್ಟು ಸ್ಕಿನ್ನ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಹೋಮ್ ರೆಮಿಡಿಯಿಂದನೇ ಮಾಡ್ಕೊಳ್ಳಿ. ಸುಮ್ಮನೆ ಬೇರೆ ಬೇರೆ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಇರುವಂಥ ಅಕ್ಕಿ ಹಿಟ್ಟಾಗಿರ್ಬೋದು, ಕಡಲೆ ಹಿಟ್ಟಾಗಿರ್ಬೋದು, ಅರಿಶಿನ, ಜೇನುತುಪ್ಪ ಇದೆಲ್ಲದನ್ನು ಬಳಸ್ಕೊಂಡು ಒಂದು ಸ್ಕಿನ್ ಕೇರ್ನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ.
ಆಮೇಲೆ ಇನ್ನೊಂದೇನು ಅಂತಂದರೆ ಒಂದಕ್ಕೆ ಸ್ಟಿಕ್ ಆನ್ ಆಗಿ ಇವಾಗ ನಾನು ಹೇಳಿದೆ ಅಂತ ನಾನು ಇನ್ನೊಬ್ರು ಇನ್ನೊಂದು ಹೇಳಿದ್ರು ಮತ್ತೊಬ್ರು ಇನ್ನೊಂದು ಹೇಳಿದ್ರು ಅದೆಲ್ಲದನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡೋಕ್ಕಿಂತ ಯಾವುದಾದ್ರೂ ಒಂದನ್ನು ಕರೆಕ್ಟಾಗಿ ಅಪ್ಲೈ ಮಾಡಿ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತಾ ನೋಡಿ, ಅಡ್ಜಸ್ಟ್ ಆದರೆ ಅದನ್ನೇ ಕಂಟಿನ್ಯೂ ಮಾಡಿ. ಇದರಿಂದ ಗ್ಲೋ ಸ್ಕಿನ್, ವೈಟ್ ಸ್ಕಿನ್ ಬಂದೇ ಬರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ನನಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.